Okay, in this part of video, uh, let's talk about the physiological role of axine and the commercial uses of axine. Physiological role of axines. ಏನೇನೆಲ್ಲ ಅದು ಪ್ಲಾಂಟ್ಸ್ ಅಲ್ಲಿ ಏನೇನೆಲ್ಲ ಕೆಲಸ ಮಾಡುತ್ತೆ, ಓಕೆ, ಈ ಆಕ್ಸಿನ್ ಇಂದ ಪ್ಲಾಂಟ್ಸ್ ಅಲ್ಲಿ ಏನೇನೆಲ್ಲ ಚೇಂಜಸ್ ಆಗುತ್ತೆ, ಅದನ್ನೆಲ್ಲ ಫಿಸಿಯೋಲಾಜಿಕಲ್ ರೋಲ್ ಆಫ್ ಆಕ್ಸಿನ್ ಅಲ್ಲಿ ನಾವು ತಿಳ್ಕೊಳ್ಳೋಣ. The physiological role of axines in the plants. Very first one, they induce the development of growth of root in plants. Okay, root development, the stem and tissue, stem in the root formation ಆಗೋಕೆ help ಮಾಡ್ತಾರೆ. ಯಾರು? Axine. Axine helps in the root formation from the stem. Stem cuttings in the root formation ಗೆ help ಮಾಡುತ್ತೆ. ಈಗ ನಾವು ಸ್ಟೆಮ್ ಕಟ್ ಮಾಡ್ತೀವಿ ನೋಡಿ, ಯಾರ್ಯಾವ ಸ್ಟೆಮ್ ಪ್ಲಾಂಟ್ ಹಾಕ್ತಿವಿ, ಐಬಿಸ್ಕಸ್, ರೋಸ್, ಅವುಗಳದೆಲ್ಲ ಸ್ಟೆಮ್ ಕಟ್ ಮಾಡ್ತೀವಿ. ಆ ಸ್ಟೆಮ್ ಕಟ್ ಮಾಡಿ ನಾವು ಓವರ್ ನೈಟ್ ಒನ್ ನಾರ್ಮಲ್ ಆಕ್ಸಿನ್ ಅಲ್ಲಿ ಸೊ ಅದು ಸ್ಟೆಮ್ ಟಿಪ್ ಮಾತ್ರ ನಾವು ನೆನ್ಸಿಟ್ರೆ, ಡಿಪ್ ಆಗೋಂಗಿಟ್ರೆ ಬೇಗ ರೂಟ್ ಫಾರ್ಮೇಶನ್ ಆಗುತ್ತೆ. ಆಮೇಲೆ ಅದನ್ನ ನಾವು ಪ್ಲಾಂಟ್ ಮಾಡಿದ್ರೆ ಬೇಗ ಅದರಿಂದ ಏನಾಗುತ್ತೆ, ರೂಟ್ ಇನ್ಸಿಯೇಷನ್ ಆಗುತ್ತೆ ಕಂಪೇರ್ ಟು ಹಾಗೆ ಕಟ್ ಮಾಡಿ ನಾವು ನೆಡೋದು ಹೋಲಿಸ್ಕೊಂಡ್ರೆ. ನೆಕ್ಸ್ಟ್ ಒನ್, ದೇ ಇಂಡ್ಯೂಸ್ ಫ್ಲವರಿಂಗ್ ಇನ್ ಪೈನಾಪಲ್. ಪೈನಾಪಲ್ ಅಲ್ಲಿ ಇದು ಫ್ಲವರಿಂಗ್ ನ ಇಂಡ್ಯೂಸ್ ಮಾಡುತ್ತೆ ಆಕ್ಸಿನ್. ನೆಕ್ಸ್ಟ್ ಒನ್, ಇಟ್ ಪ್ರಿವೆಂಟ್ ದ ಪ್ರಿಮೆಚ್ಯೂರ್ ಫಾಲ್ ಆಫ್ ಲೀವ್ಸ್. ಲೀಫು ಇನ್ನು ಮೆಚ್ಯೂರ್ ಆಗದೆ ಬಿದ್ದೋಗೋದನ್ನ ತಡೆಯುತ್ತೆ. ಮತ್ತೆ ಫ್ಲವರ್ಸ್ ಕೂಡ, ಫ್ಲವರ್ ಬ್ಲೂಮ್ ಆಗದೇನೆ ಕೆಲವೊಂದು ಪ್ರಿಮೆಚ್ಯೂರ್ ಬರ್ಡ್ಸ್ ಬಿದ್ದೋಗುತ್ತೆ, ಅದನ್ನು ಕೂಡ ತಡೆಯುತ್ತೆ. ನೀವು ಇದನ್ನ ಮತ್ತೆ ಫ್ರೂಟ್ಸ್, ಇನ್ನು ಫ್ರೂಟ್ ಡೆವಲಪ್ ಆಗೋಕ್ಕಿಂತ ಮುಂಚೆನೆ ಬಿದ್ದೋಗೋದು, ಮಾವಿನ ಗಿಡದಲ್ಲಿ ಇರ್ಬೋದು, ಹಲಸಿನ ಮರದಲ್ಲಿ ಇರ್ಬೋದು, ಇದೆಲ್ಲ ಬಿದ್ದೋಗೋದು ನೋಡಿರ್ತಾರಲ್ವಾ, ಅದನ್ನ ಆಕ್ಸಿನ್ ಪ್ರಿವೆಂಟ್ ಮಾಡುತ್ತೆ. ಈಗ ಮಾವಿನ ಗಿಡಕ್ಕೆ ಹೂವು ಆದ ತಕ್ಷಣ ಒಂದು ಎಣ್ಣೆ ಹೊಡಿತಾರಲ್ವಪ್ಪ, ಏನಕ್ಕೆ ಅಂತ ಅಂದ್ರೆ ಅದು ಫಾಲ್ ಆಗೋದನ್ನ, ಬಿದ್ದೋಗೋದು, ಪ್ರಿಮೆಚ್ಯೂರ್ ಬಟ್ ಫಾಲ್ ಆಗೋದನ್ನ ಇನ್ಹಿಬಿಟ್ ಮಾಡುತ್ತೆ, ತಡೆಯುತ್ತೆ ಆಕ್ಸಿನ್. ನೆಕ್ಸ್ಟ್ ಒನ್, ದೇ ಇಂಡ್ಯೂಸ್ ಎಪಿಕಲ್ ಡಾಮಿನೆನ್ಸ್. ಇವರು ಎಪಿಕಲ್ ಮೆರಿಸ್ಟೆಮಲ್, ಶೂಟ್ ಎಪಿಕಲ್ ಮೆರಿಸ್ಟೆಮಲ್ ಇರೋದ್ರಿಂದ ಡಾಮಿನೇಟ್ ಆಗಿ ಆಕ್ಟ್ ಮಾಡುತ್ತೆ. ಇಟ್ ಸಪ್ರೆಸಸ್ ದ ಗ್ರೋತ್ ಆಫ್ ಲ್ಯಾಟ್ರಲ್ ಬರ್ಡ್ಸ್. ಲ್ಯಾಟ್ರಲ್ ಬರ್ಡ್ಸ್ ಅಥವಾ ಲ್ಯಾಟ್ರಲ್ ಬರ್ಡ್ಗಳನ್ನ ಅಥವಾ ಲ್ಯಾಟ್ರಲ್ ಶೂಟ್ನ ಬೆಳೆದಿರೋಗಿ ತಡೆಯುತ್ತೆ. ಆ ಒಂದು ಪ್ರೋಸೆಸ್ಗೆ ಎಪಿಕಲ್ ಡಾಮಿನೆನ್ಸ್ ಅಂತ ಕರಿತೀವಿ. ಎಪಿಕಲ್ ಡಾಮಿನೆನ್ಸ್ ಅಂದ್ರೆ ಇಟ್ ಇಸ್ ದ ಫಿನಾಮಿನಮ್ ಆಫ್ ಸಪ್ರೆಷನ್ ಆಫ್ ಗ್ರೋತ್ in nearby lateral buds by the pressure of apical bud. ಲ್ಯಾಟ್ರಲ್ ಬರ್ಡ್ ಗ್ರೋತ್ ನ ತಡೆಯುವಂತ ಒಂದು ಕಂಡೀಷನ್, ಫಿನಾಮಿನನ್ಗೆ ಏನಂತ ಕರಿತೀವಿ, ಎಪಿಕಲ್ ಡಾಮಿನೆನ್ಸ್. ಎಪಿಕಲ್ ಡಾಮಿನೆನ್ಸ್ ಇಸ್ ದ ಕೀ ಕ್ಯಾರೆಕ್ಟರಿಸ್ಟಿಕ್ ಆಫ್ ಆಕ್ಸಿನ್. ಇದು ಎಪಿಕಲ್ ಮೆರಿಸ್ಟೆಮಲ್ ಇರೋದ್ರಿಂದ ಲ್ಯಾಟ್ರಲ್ ಬರ್ಡ್ ಗ್ರೋತ್ ಆಗದೆ ಇರೋಗೆ ತಡೆಯುತ್ತೆ. ಅದೇ ಎಪಿಕಲ್ ಬರ್ಡ್ ನ ನಾವು ರಿಮೂವ್ ಮಾಡಿದ್ದಾದ್ರೆ ನೋಡಿ, ಲ್ಯಾಟ್ರಲ್ ಬರ್ಡ್ ಏನಾಗುತ್ತೆ, ಬೇಗ ಬೆಳೆಯುತ್ತೆ. ಇದು ನೀವು ನೀಲಗಿರಿ ಮರ ಕಡ್ದಿರೋದು ನೋಡಿರ್ಬೋದು. ನೀಲಗಿರಿ ಮರನ ಫಸ್ಟ್ ಕಟಾವ್ಗೆ ಕಟ್ ಮಾಡಿದಾಗ ಒಂದೇ ಒಂದು ಮರ ಇರುತ್ತೆ. ಕಟ್ ಮಾಡಿದ ತಕ್ಷಣ ಬುಷಿ ಅಪಿಯರೆನ್ಸ್ ಬರುತ್ತೆ. ಯಾಕಂತ ಅಂದ್ರೆ ಅಲ್ಲಿ ಎಪಿಕಲ್ ಡಾಮಿನೆನ್ಸ್ ನ ನಾವು ಬ್ರೇಕ್ ಮಾಡ್ತೀವಿ. ಅಥವಾ ನೀವು ನಿಮ್ಮ ಮನೆ ಗಿಡಗಳಲ್ಲಿ ಯಾರು ರೋಸ್ ಪ್ಲಾಂಟ್ ಕಟ್ ಮಾಡಿರ್ತೀವಿ, ಅಥವಾ ಐಬಿಸ್ಕಸ್ ಪ್ಲಾಂಟ್ ಕಟ್ ಮಾಡಿರ್ತೀರಿ. ಕಟ್ ಮಾಡಿದಾಗ ಫಸ್ಟ್ಗೆ ನಾವು ಕಟ್ ಮಾಡಿದಾಗ ಒಂದೇ ಒಂದು ಮೇನ್ ಸ್ಟೆಮ್ ಇರುತ್ತೆ. ಅದನ್ನ ಕಟ್ ಮಾಡಿದ ತಕ್ಷಣ ಬುಷಿ ಅಪಿಯರೆನ್ಸ್ ಬರುತ್ತೆ. ಯಾಕಂತ ಅಂದ್ರೆ ಬಿಕಾಸ್ ನಾವು ಎಪಿಕಲ್ ಡಾಮಿನೆನ್ಸ್ ನ ಬ್ರೇಕ್ ಮಾಡಿದಾಗ ದ ಲ್ಯಾಟ್ರಲ್ ಬರ್ಡ್ಸ್ ಏನಾಗುತ್ತೆ, ಆಟೋಮೆಟಿಕಲಿ ಗ್ರೋ ಆಗುತ್ತೆ. ಇದು ಎಪಿಕಲ್ ಡಾಮಿನೆನ್ಸ್. ಇದು ನಾವು ಅಪ್ಲೈ ಮಾಡ್ಕೊಳ್ತೀವಿ ಕೂಡ ಇನ್ನು ಎಡ್ಜ್ ಪ್ಲಾಂಟ್ಸ್ ಗಳಲ್ಲಿ, ಪ್ರರ್ನಿಂಗ್ ಆಫ್ ಎಡ್ಜ್ ಪ್ಲಾಂಟ್ಸ್, ಅದು ಕೂಡ ಅದರಲ್ಲೆಲ್ಲ. ನೆಕ್ಸ್ಟ್ ಒನ್, ಫಿಸಿಯೋಲಾಜಿಕಲ್ ರೋಲ್ ಅಂತ ಅಂದ್ರೆ ಪಾರ್ಥೆನೋಕಾರ್ಪಿಕ್ ಫ್ರೂಟ್ ನ ಇಂಡ್ಯೂಸ್ ಮಾಡುತ್ತೆ. ಏನು ಪಾರ್ಥೆನೋಕಾರ್ಪಿಕ್ ಫ್ರೂಟ್ ಅಂತ ಅಂದ್ರೆ ಪ್ರೊಡಕ್ಷನ್ ಆಫ್ ಫ್ರೂಟ್ಸ್ ವಿತೌಟ್ ಸೀಡ್, ಅಂದ್ರೆ ಸೀಡ್ಲೆಸ್ ಫ್ರೂಟ್ಸ್ ನ ಪ್ರೊಡ್ಯೂಸ್ ಮಾಡೋ ಒಂದು ಇದಕ್ಕೆ ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್ ಅಂತ ಕರಿತೀವಿ. ಈಗ ಪಾರ್ಥೆನೋಕಾರ್ಪಿಕ್ ಫ್ರೂಟ್ ಅಂದ ತಕ್ಷಣ ನೆನಪಿಗೆ ಬರೋದು ಯಾರು ನಮ್ಗೆ, ಬನಾನಾ. ಓಕೆ, ಅದಲ್ಲದೆ ಸೀಡ್ಲೆಸ್ ಟೊಮ್ಯಾಟೊ, ಆರೆಂಜ್, ಓಕೆ, ಇವರೆಲ್ಲಾನು ದ ಇಂಡ್ಯೂಸ್ಡ್ ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್. ಮತ್ತೆ ವಾಟರ್ ಮೆಲನ್ ಇರ್ಬೋದು, ಪಪಾಯ ಕೂಡ ಸೀಡ್ಲೆಸ್ ಬರುತ್ತೆ, ಕಿವಿ ಫ್ರೂಟ್ಸ್, ಆರೆಂಜ್ ಕೂಡ ಸೀಡ್ಲೆಸ್, ಲೀಚಿ, ಮತ್ತೆ ಬನಾನಾ, ಟೊಮ್ಯಾಟೊ, ಓಕೆ, ಇವರೆಲ್ಲ ದ ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್. ಓಕೆ, ಬೈ ಅಪ್ಲೈಯಿಂಗ್ ದ ಆಕ್ಸಿನ್ ಇನ್ ಸಮ್ ಕಾನ್ಸಂಟ್ರೇಷನ್ ಡ್ಯೂರಿಂಗ್ ದ ಫ್ಲವರಿಂಗ್ ವಿ ಕ್ಯಾನ್ ಇಂಡ್ಯೂಸ್ ಪಾರ್ಥೆನೋಕಾರ್ಪಿಕ್ ಫ್ರೂಟ್.
ಪಾರ್ಥೆನೋಕಾರ್ಪಿಕ್ ನಾವೇನ್ ಮಾಡ್ಬೋದು, ಇಂಡ್ಯೂಸ್ ಮಾಡ್ಬೋದು. ನೆಕ್ಸ್ಟ್ ಒನ್, ದೇ ಇಂಡ್ಯೂಸ್ ಡೆವಲಪ್ಮೆಂಟ್ ಆಫ್ xylem ಟಿಶ್ಯೂಸ್ ಇನ್ ದ ಪ್ಲಾಂಟ್ ಗ್ರೋತ್. ಪ್ಲಾಂಟ್ ಅಲ್ಲಿ xylem ಡಿಫ್ರೆನ್ಸಿಯೇಷನ್ ಆಗೋಂಗೆ ಯಾರು ಹೆಲ್ಪ್ ಮಾಡ್ತಾರೆ, ಆಕ್ಸಿನ್. ಓಕೆ, ಇಟ್ಸ್ ಪರ್ಮನೆಂಟ್ ಟಿಶ್ಯೂ, ಕಾಂಪ್ಲೆಕ್ಸ್ ಟಿಶ್ಯೂ xylem. ಅದ್ರಲ್ಲಿ ಫಸ್ಟ್ ಸೆಲ್ಸ್ ಏನಿರುತ್ತೆ ಅಲ್ವಾ, ಅವರೆಲ್ಲ ಸೆಲ್ಸ್ ಏನಾಗುತ್ತೆ, ಅವ್ರ ಮಧ್ಯೆ ಇರೋ ಕ್ರಾಸ್ ವಾಲ್ ಎಲ್ಲ ಬ್ರೇಕ್ ಡೌನ್ ಆಗಿ ಅವ್ರ ಮೇಲೆ ಲಿಗ್ನಿನ್ ಡಿಪಾಸಿಷನ್ ಆಗಿ ಆಫ್ಟರ್ ದಟ್ ದೇ ಬಿಕಮ್ ಟ್ರೇಕಿಯಾ ಟ್ರೇಕಿಡ್ಸ್ ಆಗಿ ಡೆವಲಪ್ ಆಗೋಕ್ಕೆ ಆಕ್ಸಿನ್ ಹೆಲ್ಪ್ ಮಾಡುತ್ತೆ. ಹಾಗಾಗಿ ದೇ ಇಂಡ್ಯೂಸ್ ದ ಡೆವಲಪ್ಮೆಂಟ್ ಆಫ್ xylem ಟಿಶ್ಯೂಸ್ ಇನ್ ದ ಪ್ಲಾಂಟ್ ಆರ್ಗನ್ಸ್. ಇದಲ್ದೇನೆ ಇದು ಕಮರ್ಷಿಯಲ್ ಯೂಸ್ ಅಲ್ಲಿ ಕೂಡ ಸಿಂಥೆಟಿಕ್ ಹಾರ್ಮೋನ್ಸ್ ಅಲ್ಲಿ ಹೇಳ್ತೀನಿ. ಲೈಕ್ 2,4-D ನಾವು ವಿಡಿಸೈಡ್ ಅಥವಾ ಹರ್ಬಿಸೈಡ್ ಆಗಿ ಯೂಸ್ ಮಾಡ್ತೀವಿ. ಇನ್ನು ಮಾನೋಕಾಟ್ ಫೀಲ್ಡ್ ಅಲ್ಲಿ ಡೈಕಾಟ್ ಪ್ಲಾಂಟ್, ಡೈಕಾಟ್ ವೀಡ್ ಏನಿರುತ್ತಲ್ಲ ಅವನ್ನ ರಿಮೂವ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ನೋಡಿ, ಈ ತರ ಮಾನೋಕಾಟ್ ಪ್ಲಾಂಟ್ಸ್ ಅಂತ ಅಂದ್ರೆ ರಾಗಿ ಅಥವಾ ಭತ್ತ ಅಥವಾ ಜೋಳ, ಅವುಗಳ ಫೀಲ್ಡ್ ಅಲ್ಲಿ ಡೈಕಾಟ್ ವೀಡ್ ಏನಿರುತ್ತಲ್ಲ ಅದನ್ನ ರಿಮೂವ್ ಮಾಡಕ್ಕೆ 2,4-D ನ ಯೂಸ್ ಮಾಡ್ತೀವಿ. ಅದಲ್ಲದೆ ಇದು ಸೆಲ್ ಗ್ರೋತ್ ನ ಪ್ರಮೋಟ್ ಮಾಡುತ್ತೆ, ಸೆಲ್ ಡಿವಿಷನ್ ನ ಪ್ರಮೋಟ್ ಮಾಡುತ್ತೆ. ಮತ್ತೆ ಕೇಂಬಿಯಲ್ ಆಕ್ಟಿವಿಟಿ ಅಂದ್ರೆ ಸೆಕೆಂಡರಿ ಗ್ರೋತ್ ಆಗುತ್ತಲ್ವಾ, ಅಲ್ಲಿ xylem ನ ಡಿಫ್ರೆನ್ಸಿಯೇಷನ್ ಮಾಡಿ ಕೇಂಬಿಯಲ್ ಆಕ್ಟಿವಿಟಿನ ಇಂಡ್ಯೂಸ್ ಮಾಡುತ್ತೆ. ಮತ್ತೆ ಆಕ್ಸಿಷನ್ ಲೇಯರ್ ಏನ್ ಫಾರ್ಮೇಶನ್ ಆಗುತ್ತೆ, ಎಂಗ್ ಲೀಫ್ ಅದೇ ಪ್ರಿಮೆಚ್ಯೂರ್ ಫಾಲಿಂಗ್ ಆಗ್ಬೇಕಾದ್ರೆ ಆಕ್ಸಿಷನ್ ಲೇಯರ್ ಫಾರ್ಮೇಶನ್ ಆಗುತ್ತೆ, ಅದು ಆಗದೆ ಇರೋಂಗೆ ಕೂಡ ಇದು ತಡೆಯುತ್ತೆ. ನೆಕ್ಸ್ಟ್ ಒನ್ನು ಪ್ಲಾಂಟ್ಸ್ ಅಲ್ಲಿ, ಸಮ್ ಪ್ಲಾಂಟ್ಸ್ ಅಲ್ಲಿ ಇದು ಫಿಮೇಲ್ ಫ್ಲವರ್ಸ್ ಮಾತ್ರ ಪ್ರೊಡ್ಯೂಸ್ ಆಗೋಗೆ ಹೆಲ್ಪ್ ಮಾಡುತ್ತೆ. ಈಗ ಪ್ಲಾಂಟ್ಸ್ ಅಲ್ಲಿ ಫ್ರೂಟ್ ಫಾರ್ಮೇಶನ್ ಆಗ್ಬೇಕಂತ ಅಂದ್ರೆ ಫಿಮೇಲ್ ಫ್ಲವರ್ಸ್ ಇರಬೇಕು. ಆ ಫಿಮೇಲ್ ಫ್ಲವರ್ಸ್ ಜಾಸ್ತಿ ಆಗೋಗೆ ಯಾರು ಹೆಲ್ಪ್ ಮಾಡ್ತಾರೆ, ಆಕ್ಸಿನ್ ಹೆಲ್ಪ್ ಮಾಡುತ್ತೆ. ಓಕೆ, ಜಾಸ್ತಿ ಸ್ಪ್ರೇ ಮಾಡಿದ್ರೆ ಅಥವಾ ಜಾಸ್ತಿ ಆಕ್ಸಿನ್ ಪ್ರೊಡ್ಯೂಸ್ ಆದ್ರೆ ಮೋರ್ ಫಿಮೇಲ್ ಫ್ಲವರ್ಸ್ ಪ್ರೊಡ್ಯೂಸ್ ಆಗುತ್ತೆ. ದೀಸ್ ಆರ್ ಆಲ್ ದ physiological role of axin. ಫಿಮೇಲ್ ಫ್ಲವರ್ ಇಂಡ್ಯೂಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಅದಲ್ಲದೆ ಕೆಲವೊಂದ್ಸಲಿ ಇದು ಹೀಲಿಂಗ್ ಹಾರ್ಮೋನ್ ಆಗಿ ಆಕ್ಟ್ ಮಾಡುತ್ತೆ. ಓಕೆ, ಇದು ಸೆಲ್ ಇಂಜುರಿ ಏನಾದ್ರು ಆದಾಗ ಆ ಪಾರ್ಟ್ ಅಲ್ಲಿ ಸೆಲ್ ಡಿವಿಷನ್ ಆಗಿ ಆ ಹೀಲಿಂಗ್ ಕೂಡ ಮಾಡುತ್ತೆ. ಯಾವ ಪಾರ್ಟ್ ಅಥವಾ ಏನಾದ್ರು ವೂಂಡ್ ಆಗಿದ್ರೆ, ಪ್ಲಾಂಟ್ಗೆ ಇಂಜುರಿ ಆಗಿದ್ರೆ ಆ ಪ್ಲಾಂಟ್ ಅಲ್ಲಿ ಹೀಲಿಂಗ್ ಹೀಲಿಂಗ್ ಸಬ್ಸ್ಟೆನ್ಸ್ ಆಗಿ ಕೂಡ ಇದೇನ್ ಮಾಡುತ್ತೆ, ಹ್ಯಾಕ್ ಮಾಡುತ್ತೆ. ಹಾಗಾಗಿ ಇದನ್ನ ಹೀಲಿಂಗ್ ಹಾರ್ಮೋನ್ ಅಂತ ಕೂಡ ಕರಿತೀವಿ. ಇದಿಷ್ಟು ದ ಫಿಸಿಯಲಾಜಿಕಲ್ ರೋಲ್ ಆಫ್ ಆಕ್ಸಿನ್. ನೆಕ್ಸ್ಟ್ ಒನ್ ಕಮರ್ಷಿಯಲ್ ನೋಡಿದ್ದು, ಇನ್ನೊಂದು ಫೋಟೋಟ್ರೋಫಿಸಮ್ ಅಂತ, ಬೆಂಡಿಂಗ್ ಟುವರ್ಡ್ಸ್ ದ ಲೈಟ್. ಇದು ನೀವು ಹೈಸ್ಕೂಲಲ್ಲಿ ಕೂಡ ಇದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಿ. ಇದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಕೂಡ ಒಂದು ಫಿಸಿಯಲಾಜಿಕಲ್ ರೂಲ್ ಆಗಿ ಸೇರಿಸ್ಕೊಳ್ಬಹುದು. ದ ಬೆಂಡಿಂಗ್ ಆಫ್ ದ ಪ್ಲಾಂಟ್ ಟುವರ್ಡ್ಸ್ ದ ಲೈಟ್, ಇದು ಕೂಡ ಇದು ಫಿಸಿಯಲಾಜಿಕಲ್ ರೂಲ್ ಇನ್ ಪ್ಲಾಂಟ್ಸ್. ನೆಕ್ಸ್ಟ್ ಒನ್ ಕಮರ್ಷಿಯಲ್ ಯೂಸಸ್ ಆಫ್ ಆಕ್ಸಿನ್. ಆಕ್ಸಿನ್ ನ ಕಮರ್ಷಿಯಲ್ ಆಗಿ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ಕೊಳ್ಬಹುದು, ಆಗ್ಲೇ ನಿಮ್ಗೊಂದು ಐಡಿಯಾ ಬಂದಿದೆ ಎಲ್ಲೆಲ್ಲಿ ಯೂಸ್ ಮಾಡ್ಕೊಳ್ಬಹುದು ಅಂತ. ಎಲ್ಲೆಲ್ಲಿ ಯೂಸ್ ಮಾಡ್ಕೊಳ್ಬಹುದಪ್ಪ, ಸೀಡ್ಲೆಸ್ ಫ್ರೂಟ್ಸ್ ನ ಪ್ರೊಡ್ಯೂಸ್ ಮಾಡೋಕೆ ಯೂಸ್ ಮಾಡ್ಕೊಳ್ಬಹುದು. ಸ್ಟೆಮ್ ಕಟಿಂಗ್ ನ ಅಲ್ಲಿ ಸ್ಟೆಮ್ ಕಟಿಂಗ್ ಇಂದ ರೂಟ್ ಫಾರ್ಮೇಶನ್ ಮಾಡೋಕೆ ಹೆಲ್ಪ್ ಮಾಡ್ಕೊಳ್ಬಹುದು. ಮತ್ತೆ ವಿಡಿಸೈಡ್ ಮತ್ತೆ ಹರ್ಬಿಸೈಡ್ ಆಗಿ ಮಾಡ್ಬೋದು. ನೋಡೋಣ ಯಾವ್ದಾವ್ದು ಕಮರ್ಷಿಯಲ್ ಯೂಸಸ್ ಅಂತ. ಇನ್ ಟಿಶ್ಯೂ ಕಲ್ಚರ್ ಅಥವಾ ಆರ್ಗನ್ ಕಲ್ಚರ್ ಅಲ್ಲಿ ಟು ಫಾರ್ಮ್ ಕ್ಯಾಲಸ್ ಮತ್ತೆ ಇನಿಷಿಯೇಟಿಂಗ್ ರೂಟ್, ಕ್ಯಾಲಸ್ ಫಾರ್ಮೇಶನ್ ಆಗುತ್ತೆ ಟಿಶ್ಯೂ ಕಲ್ಚರ್ ಅಲ್ಲಿ. ಈ ತರದ್ದೇನು ವೈಟ್ ದಪ್ಪದ ಗೆಡ್ಡೆ ತರ ಇದೆಯಲ್ವಾ, ಅದನ್ನ ಕ್ಯಾಲಸ್ ಅಂತ ಕರಿತೀವಿ. ಅನ್ಡಿಫ್ರೆನ್ಶಿಯೇಟೆಡ್ ಮಾಸ್ ಆಫ್ ಸೆಲ್ ಇಸ್ ಕಾಲ್ಡ್ ಏನಂತ ಕರಿತೀವಿ, ಕ್ಯಾಲಸ್ ಅಂತ. ಅದರಿಂದ ಈ ವೈಟ್ ಕಲರ್ ಏನ್ ಫಾರ್ಮೇಶನ್ ಆಗುತ್ತಲ್ವಾ, ಅದು ರೂಟ್. ಆ ರೂಟ್ ಫಾರ್ಮೇಶನ್ ಆಗೋಕೆ ಹೆಲ್ಪ್ ಮಾಡುತ್ತೆ. ಇನ್ಸಿಯೇಷನ್ ಆಫ್ ರೂಟ್ ಯಾರು ಮಾಡ್ತಾರೆ, ಇನ್ಸಿಯೇಷನ್ ಆಫ್ ರೂಟ್ ಆಕ್ಸಿನ್. Next one commercial use, it produces parthenocarpic food. Parthenocarpic ನ ಇಂಡೋಲ್ ಅಸಿಟಿಕ್ ಆಸಿಡ್ ಮತ್ತೆ ಇಂಡೋಲ್ ಬಿಟರಿಕ್ ಆಸಿಡ್ ನ ನಾವು ಸ್ಪ್ರೇ ಮಾಡಿದ್ರೆ ಪಾಲಿನೇಟ್ ಆಗದೆ ಇರೋ ಫ್ಲವರ್ಸ್ಗೆ, ಪಾಲಿನೇಷನ್ ಆಗೋಕ್ಕಿಂತ ಮುಂಚೆನೆ ಸ್ಪ್ರೇ ಮಾಡಿದ್ರೆ ನಾವು ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್ ನ ಪ್ರೊಡ್ಯೂಸ್ ಮಾಡ್ಬೋದು. ನೆಕ್ಸ್ಟ್ ಒನ್ ಲೈಕ್ 2,4-D ಮತ್ತೆ 2,4,5-T ಇವ್ರನ್ನ ವಿಡಿಸೈಡ್ ಆಗಿ ಯೂಸ್ ಮಾಡ್ಬೋದು. ಯಾಕಂದ್ರೆ ಅದೇ ಮೊನೊಕಾಟ್ ಫೀಲ್ಡ್ ಅಲ್ಲಿ ದ ಬ್ರಾಡ್ ಲೀವ್ಡ್ ಡೈಕಾಟ್ ವೀಡ್ ನ ಕಿಲ್ ಮಾಡೋಕೆ
ನೆಕ್ಸ್ಟ್ ಒನ್ ಅಪ್ಲಿಕೇಶನ್, ಇಟ್ ಇಂಡ್ಯೂಸಸ್ ಫ್ಲವರಿಂಗ್ ಇನ್ ಲೀಚಿ ಅಂಡ್ ಪೈನಾಪಲ್. ಲೀಚಿಲಿ ಮತ್ತೆ ಪೈನಾಪಲ್ ಫ್ಲವರಿಂಗ್ ನ ಇದು ಇಂಡ್ಯೂಸ್ ಮಾಡುತ್ತೆ, ಬೇಗ ಬೇಗ ಫ್ಲವರ್ ಆಗೋಂಗೆ ಇದು ಇಂಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ ಒನ್ NAA ಏನಿದೆ ಅಲ್ವಾ, ನ್ಯಾಪ್ಥಲಿನ್ ಅಸಿಡಿಕ್ ಆಸಿಡ್. ಇಟ್ ಇನ್ಕ್ರೀಸಸ್ ದ ನಂಬರ್ ಆಫ್ ಡ್ರಾಪ್ ಶೂಟ್ಸ್ ಅಂಡ್ ಫ್ರೂಟ್ಸ್ ಇನ್ ಆಪಲ್. ಆಪಲ್ ಟ್ರೀಲಿ ಡ್ರಾಪ್ ಶೂಟ್ಸ್ ಅಂದ್ರೆ, ಆ ಡ್ರಾಪ್ ಶೂಟ್ಸ್ ಅಂದ್ರೆ ಕುಳ್ದಿರೋ ಬ್ರಾಂಚಸ್, ಅಂದ್ರೆ ಶಾರ್ಟ್ ಇಂಟರ್ನೋಡ್ ಇರುವಂತ ಬ್ರಾಂಚಸ್ ನ ಮತ್ತೆ ಜಾಸ್ತಿ ಫ್ರೂಟ್ ನ ಇಂಡ್ಯೂಸ್ ಮಾಡುತ್ತೆ. ಈ ತರ ಯಾಕೆ ಚಿಕ್ಕ ಚಿಕ್ಕ ಸ್ಟೆಮ್ಸ್ ಇರ್ಬೇಕಂತ ಅಂದ್ರೆ ಕೀಳಕ್ ಕೂಡ ಹೆಲ್ಪ್ ಆಗುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ಒನ್, ಇಟ್ ಪ್ರಿವೆಂಟ್ ಪ್ರೀ ಹಾರ್ವೆಸ್ಟ್ ಫ್ರೂಟ್ ಡ್ರಾಪ್ ಆಫ್ ಆರೆಂಜ್ ಮತ್ತೆ ಆಪಲ್. ಅದು ಲೋ ಕಾನ್ಸಂಟ್ರೇಷನ್ ಆಫ್ 2,4-D ನ ಸ್ಪ್ರೇ ಮಾಡೋದ್ರ ಮೂಲಕ ಆಗದೆ ಇರೋಕ್ಕಿಂತ ಮುಂಚೆನೆ ಏನ್ ಬಿದೋಗುತ್ತಲ್ವಾ ಆರೆಂಜ್ ಮತ್ತೆ ಆಪಲ್ ನ, ಅದನ್ನ ಪ್ರಿವೆಂಟ್ ಮಾಡ್ಬೋದು. ಮತ್ತೆ ಟೊಮೆಟೊಗೆ ನ್ಯಾಪ್ಥಲಿನ್ ಅಸಿಡಿಕ್ ಆಸಿಡ್ ನ, ಲೋ ಕಾನ್ಸಂಟ್ರೇಷನ್ ಆಫ್ ನ್ಯಾಪ್ಥಲಿಕ್ ಅಸಿಡಿಕ್ ಆಸಿಡ್ ನ ಸ್ಪ್ರೇ ಮಾಡೋದ್ರಿಂದ ಟೊಮೆಟೊ ಹಣ್ಣಾಗೋಕ್ಕಿಂತ ಮುಂಚೆ ಏನ್ ಬಿದೋಗುತ್ತಲ್ಲ ಕಾಯಿಗಳು, ಅದನ್ನ ತಡಿಬಹುದು. ಓಕೆ, ಇದಿಷ್ಟು ಕಮರ್ಷಿಯಲ್ ಯೂಸ್ ಆಫ್ ಇಂಡೋಲ್ ಅಸಿಡಿಕ್ ಆಸಿಡ್ ಆರ್ ಆಕ್ಸಿನ್. ಮತ್ತೆ ಕೆಲವೊಂದು ಕಡೆಯಲ್ಲಿ ಇನ್ನೊಂದು ಕಮರ್ಷಿಯಲ್ ಯೂಸ್ ಹೇಳ್ಬೇಕಂತಂದ್ರೆ ನ್ಯಾಪ್ಥಲಿನ್ ಅಸಿಡಿಕ್ ನ್ಯಾಪ್ಥಲಿನ್ ಅಸಿಟಮೈಡ್ ನಾಮ್ ಅಂತ, NAAM ನಾಮ್ ಅಂತ, NAAM ಅಂತ ಒಂದು ನಾಮ್ ಅಂತ ಅಂದ್ರೇನು, ನ್ಯಾಪ್ಥಲಿನ್ ಅಸಿಟಮೈಡ್. ಇದನ್ನ ಸ್ಟೋರೇಜ್ ಲೈಫ್ ನ ಇನ್ಕ್ರೀಸ್ ಮಾಡೋಕೆ, ಯಾರ್ಯಾರಲ್ಲಿ ಟ್ಯೂಬರ್ಗಳಲ್ಲಿ ಆಲೂಗೆಡ್ಡೆ ಮತ್ತೆ ಕಾಮ್ಸ್, ಸುವರ್ಣ ಗೆಡ್ಡೆಗಳು ಇರ್ಬೋದು, ಅಥವಾ ರೈಸೋಮ್ಸ್ ಲೈಕ್ ಜಿಂಜರ್ ಮತ್ತೆ ಬಲ್ಬ್, ಆನಿಯನ್, ಇವುಗಳನ್ನ ಸ್ಟೋರ್ ಮಾಡೋಕೆ ಯೂಸ್ ಮಾಡ್ತಾರೆ. ಇದನ್ನ ನ್ಯಾಪ್ಥಲಿನ್ ಅಸಿಟಮೈಡ್ ನ ಯೂಸ್ ಮಾಡ್ತಾರೆ. ದೀಸ್ ಆರ್ ದ ಕಮರ್ಷಿಯಲ್ ಯೂಸಸ್ ಆಫ್ ಆಕ್ಸಿನ್. ಓಕೆ, ಇಲ್ಲಿಗೆ ದಿಸ್ ಆಕ್ಸಿನ್ ಫಿಸಿಯೋಲಾಜಿಕಲ್ ರೋಲ್, ದೇರ್ ಕಮರ್ಷಿಯಲ್ ಯೂಸಸ್, ಮತ್ತೆ ಆಕ್ಸಿನ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಪ್ಲಾಂಟ್ಸ್ ಅಲ್ಲಿ, ಅದ್ರ ಡಿಸ್ಕವರಿ, ಅದೆಲ್ಲ ತಿಳ್ಕೊಂಡ್ವಿ. ಓಕೆ, ಇವೆರಡು ವಿಡಿಯೋ ಇಂದ ನಾವು ಪ್ಲಾಂಟ್ ಗ್ರೋತ್ ಹಾರ್ಮೋನ್ಸ್ ಅಂದ್ರೇನು, ಅದರಲ್ಲಿ ಪ್ಲಾಂಟ್ ಗ್ರೋತ್ ಪ್ರಮೋಟರ್ಸ್ ಅಲ್ಲಿ ಆಕ್ಸಿನ್ ನ ತಗೊಂಡ್ವಿ, ಮತ್ತೆ ಆಕ್ಸಿನ್ ಡಿಸ್ಕವರಿ ಯಾರು ಮಾಡಿದ್ರು, ಮತ್ತೆ ಆಕ್ಸಿನ್ ಎಲ್ಲಿರುತ್ತೆ, ಮತ್ತೆ ಬಯೋ ಅಸೈ ಆಫ್ ಆಕ್ಸಿನ್, ಮತ್ತೆ ಇದ್ರದ್ದು ಫಿಸಿಯೋಲಾಜಿಕಲ್ ರೋಲ್ಸ್ ಆಕ್ಸಿನ್ದು, ಮತ್ತೆ ಕಮರ್ಷಿಯಲ್ ಯೂಸಸ್ ಆಫ್ ಆಕ್ಸಿನ್ ನ ತಿಳ್ಕೊಂಡ್ವಿ.